ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ಇದೊಂದು ಮಾಹಿತಿ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ. ಗುರುವಾರದಿಂದ ಪ್ರಾರಂಭ ಆಗ್ತಾ ಇರುವಂತಹ ನವರಾತ್ರಿಗೆ ವಿಶೇಷವಾಗಿ ನೀವು ಸಿದ್ಧತೆನ ಯಾವತ್ತಿಗೂ ಅಷ್ಟೇ ನಾಳೆನೇ ಖಂಡಿತವಾಗ್ಲೂ ಯಾವುದೇ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಬಿಡಿ. ಯಾಕಂದರೆ ನೋಡಿ, ನಾಳೆ ದಿನ ಬಂದು ಮಹಾಲಯ ಅಮಾವಾಸ್ಯೆ ಕೂಡ ಇರುತ್ತೆ, ಹಾಗೆ ಗ್ರಹಣದ ಛಾಯೆಯೂ ಕೂಡ ಇರೋದ್ರಿಂದ ನೀವು ಪಿತೃಪಕ್ಷ ಕಾರ್ಯಗಳನ್ನ ಮಾಡ್ತಾ ಇರ್ತೀರ. ಅಮಾವಾಸ್ಯೆಯ ತಿಥಿ ಬಂದು ಮಧ್ಯರಾತ್ರಿ 12 ಗಂಟೆ ತನಕನೂ ಇರುತ್ತೆ ಅದರ ಪ್ರಭಾವ. ಅದರ ನಂತರ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ನೀವು ಮಾಡಬೇಕು ಅನ್ನುವಾಗ ಖಂಡಿತವಾಗ್ಲೂ ಆ ದಿನ ಮಾಡಿ. ಯಾಕಂದರೆ ನೀವು ನಾಳೆನೇ ಎಲ್ಲನೂ ಸಿದ್ಧತೆ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಪಿತೃ ಕಾರ್ಯಗಳನ್ನ ಮಾಡಿರ್ತೀರ. ಆ ಪಿತೃ ಕಾರ್ಯಗಳ ಜೊತೆಯಾಗಿಯೇ ನೀವು ನವರಾತ್ರಿ ಸಿದ್ಧತೆನ ನೀವು ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಅದಕ್ಕೆ ಪ್ರತಿಫಲ ಅನ್ನೋದು ಸಿಕ್ಕೋದಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಸ್ನೇಹಿತರೆ, ನೀವು ಯಾವುದೇ ಒಂದು ನವರಾತ್ರಿ ಪೂಜೆಗೆ ಏನೇ ಒಂದು ಕೆಲಸ ತಯಾರಿ ಮಾಡ್ಕೊಬೇಕು ಅಂದರೆ 12 ಗಂಟೆಯ ನಂತರನೇ ತಯಾರಿ ಮಾಡ್ಕೊಳ್ಳಿ. ಅದರಲ್ಲೂ ನಾಳೆ ಪಿತೃಪಕ್ಷದಲ್ಲಿ ನೀವು ಮಾಡೋಂಥ ಸೇವೆಗಳೆಲ್ಲ ಏನಾಗುತ್ತೆ ಅಂತ ಅಂದರೆ, ನೀವು ಇವಾಗ ನಿಮ್ಮ ಮನೆಯಲ್ಲಿ ಶ್ರಾದ್ದ ಕಾರ್ಯ ಎಲ್ಲ ಮಾಡಿರ್ತೀರ. ಶ್ರಾದ್ದ ಕಾರ್ಯ ಮಾಡಿರೋ ಅಂಥವ್ರು ಕೆಲವೊಂದು ಕುಟುಂಬಗಳಲ್ಲಿ ನಾನ್ ವೆಜ್ ಎಲ್ಲ ಮಾಡಿರ್ತೀರ. ಆ ನಾನ್ ವೆಜ್ ಎಲ್ಲ ಉಳಿದಿರೋ ಅಂಥದ್ದನ್ನು ಕೆಲವೊಬ್ಬರುಗಳು ಅದನ್ನೆಲ್ಲ ಅವತ್ತೇ ಖಾಲಿ ಮಾಡಿರ್ತಾರೆ. ಕೆಲವೊಬ್ಬರು ಅದನ್ನು ಮಡ್ಕೊಂಡು ತಿನ್ನೋ ಅಂಥ ಅಭ್ಯಾಸ ಇರುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಬಿಡಿ. ಕೆಲವೊಂದು ಮನೆಗಳಲ್ಲಿ ಆ ಪದ್ಧತಿಗಳಿರುತ್ತೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಕೆಲವೊಂದೊಂದು ಪದ್ಧತಿಗಳಲ್ಲಿ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಇರುತ್ತೆ. ಅದನ್ನೆಲ್ಲ ನಾವು ಹೇಳೋಕ್ಕೆ ಹೋದಾಗ ಅದೆಲ್ಲ ತಪ್ಪಾಗ್ಬಿಡುತ್ತೆ. ಆದರೆ ನಾನು ಹೇಳಕ್ಕೆ ಬರ್ತಾ ಇರೋ ವಿಷಯ ಏನು ಅಂದರೆ, ನಾಳೆ ನೀವು ಕೆಲವೊಂದು ಮನೆಗಳಲ್ಲಿ ನಾನ್ ವೆಜ್ ಐಟಮ್ಗಳೆಲ್ಲ ಮಾಡಿರ್ತಾರಲ್ವ, ಅಂಥ ನಾನ್ ವೆಜ್ ಐಟಮ್ಗಳನ್ನ ಇಟ್ಕೊಂಡಿದ್ದು ಕೂಡ ನಾನು ನವರಾತ್ರಿ ಆಚರಣೆ ಮಾಡ್ತೀನಿ ಅಂತ ಹೇಳಿ ಬೆಳಗ್ಗೆ ಅದನ್ನೆಲ್ಲ ಸಪ್ರೇಟಾಗಿ ಒಂದು ಕಡೆ ಎಲ್ಲೋ ಎತ್ತಿಟ್ಬಿಟ್ಟು ನಾನು ನವರಾತ್ರಿ ಆಚರಣೆ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಅದು ನಮಗೆ ಶುಭ ತರೋದಿಲ್ಲ. ಮತ್ತು ನಮಗೆ ಇನ್ನೂ ಕರ್ಮಗಳನ್ನೋದು ಜಾಸ್ತಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಸ್ನೇಹಿತರೆ, ನಾಳೆ ನೀವು ಪಿತೃ ಕಾರ್ಯ ಮಾಡಿ ಊಟ ಎಲ್ಲ ಮುಗಿಸಿ ನಿಜವಾಗ್ಲೂ ನಿಮಗೆ ನವರಾತ್ರಿ ಮಾಡಲೇಬೇಕು ಅಂತ ನಿಮಗೆ ಇಷ್ಟ ಇರೋ ಅಂಥವರು 12 ಗಂಟೆಯ ಸುಮಾರಿಗೆ ಎಲ್ಲದು ಪಿತೃ ಕಾರ್ಯಗಳನ್ನ ಮುಗಿಸ್ಕೊಂಡು ಪ್ರತಿಯೊಂದು ಊಟಗಳನ್ನೆಲ್ಲನೂ ನೀವು ಊಟ ಮಾಡಿಬಿಟ್ಟು ಅಕಸ್ಮಾತ್ ಅದನ್ನು ದಾನವಾಗಿ ಕೊಡ್ತಿರೋ ಏನು ಮಾಡ್ತಿರೋ ಆ ಕಾರ್ಯಗಳೆಲ್ಲ ಮುಗಿಸಿದ ನಂತರನೇ ನೀವು ಬೆಳಗ್ಗೆಗೆ ನವರಾತ್ರಿ ಪೂಜೆನ ಮಾಡಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ನವರಾತ್ರಿಗೆ ಅಂತ ಸಿದ್ಧತೆ ಮಾಡೋವಂಥವ್ರು ಕೆಲವೊಬ್ಬರು ಶ್ರಾದ್ದ ಕಾರ್ಯಗಳನ್ನ ಮಾಡಿರಲ್ಲ. ಅಂಥವ್ರ ಮನೆಗಳಲ್ಲಿ ಏನಾದರೂ ನವರಾತ್ರಿನ ನಾವು ಆಚರಣೆ ಮಾಡಬೇಕು ಅಂತ ನೀವು ಮೊದಲೇ ಸಿದ್ಧತೆ ಮಾಡ್ಕೊಳ್ಳೋ ಅಂಥವ್ರು ಯಾವುದೇ ಕಾರಣಕ್ಕೂ ರಾತ್ರಿ ಹೊತ್ತು ನೀವು ಬಾಗಿಲನ್ನು ಸಾರಿಸಿ ರಂಗೋಲಿ ಹಾಕೋದು ಅಥವಾ ಬಾಗಿಲಿಗೆ ತೋರಣಗಳನ್ನ ಕಟ್ಟೋದಿರ್ಬೋದು, ಬಾಗಿಲುಗಳಿಗೆ ಅಲಂಕಾರ ಮಾಡೋದಿರ್ಬೋದು, ಸ್ವಸ್ತಿಕ್ ಬರೆಯೋದಿರ್ಬೋದು ಅಥವಾ ಓಂಕಾರ ಬರೆಯೋಂಥದ್ದಿರ್ಬೋದು, ಯಾವುದೇ ಒಂದು ಕೆಲಸಗಳನ್ನಾಗಿ ಅಥವಾ ಮಾವಿನ ಎಲೆಗಳನ್ನೆಲ್ಲ ರಾತ್ರಿನೇ ಕಟ್ಟೋ ಅಂಥದ್ದು ಅದೆಲ್ಲ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಅಮಾವಾಸ್ಯೆಯ ಪ್ರಭಾವ ಅಂದರೆ, ಅಮಾವಾಸ್ಯೆ ಅಂದ್ರೇ ಕತ್ತಲು. ಆ ಕತ್ತಲಿನ ಸಮಯದಲ್ಲಿ ನೀವು ದೆವ್ವಗಳ ಸಂಚಾರಗಳಿರುತ್ತೆ. ಅಂದರೆ ಪಿತೃದೇವತೆಗಳ ಆತ್ಮಗಳೆಲ್ಲ ಓಡಾಡ್ತಾ ಇರುತ್ತೆ. ಅದೇ ರೀತಿ ನಾವು ಮಲಗಿದಂಥ ಟೈಮ್ಗಳಲ್ಲಿ ನಕಾರಾತ್ಮಕತೆ ಅನ್ನೋದು ನಮ್ಮ ಮನೆ ಸುತ್ತಮುತ್ತ ಓಡಾಡ್ತಾ ಇರುತ್ತೆ. ನೀವು ರಾತ್ರಿ ಸಮಯದಲ್ಲಿ ರಂಗೋಲಿ ಎಲ್ಲ ಹಾಕಿ ನೀವು ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂದ್ಕೊಂಡು ಕೆಲವೊಬ್ಬರು ಮಾಡೋಕ್ಕೆ ತಯಾರಿ ಮಾಡ್ಕೊತಿರ್ತೀರ. ಅಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಕೊಳಕ್ಕೆ ಹೋಗಬೇಡಿ. ಅದಾದಮೇಲೆ ನೀವೇನು ಮಾಡಬೇಕು ಅಂದರೆ ಸ್ನೇಹಿತರೆ, ಅಖಂಡ ದೀಪದ ಬಗ್ಗೆ ಹೇಳ್ತೀನಿ. ನೀವು ಅಖಂಡ ದೀಪ ಹಚ್ಚೋ ಅಂಥವ್ರು ಖಂಡಿತವಾಗ್ಲೂ ನೀವು ಮೊದಲು ದೀಪ ಚೆನ್ನಾಗಿರೋ ಅಂಥ ದೀಪನ ನೀವು ತಗೊಳ್ಳಿ. ಯಾವಾಗಲೂ ಅಷ್ಟೇ, ಒಂದು ಅಖಂಡ ದೀಪ ಅಂದಾಗ ಒಂದು ಮಣ್ಣಿನ ದೀಪನ ನೀವು ತೊಗೊತೀರ. ಆ ಮಣ್ಣಿನ ದೀಪ ಮೊದಲು ಸರಿಯಾಗಿ
ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ. ಅದಕ್ಕೆ ಯಾವಾಗಲೂ ಅಷ್ಟೇ ಅಪ್ಪಟ ಅರಿಶಿಣದಿಂದ ಆ ದೀಪನ ಹಚ್ಚಿ, ಅದರಲ್ಲೂ ಕಸ್ತೂರಿ ಅರಿಶಿಣನ ಹಚ್ಚಿ ನೋಡಿ. ಒಂದು ಅಡಿಕೆಯ ತಟ್ಟೆ ತಗೊಂಡು ಅದರ ಮೇಲೆ ಶುದ್ಧವಾದ ಅಕ್ಕಿನ ಹಾಕಿ, ಅದ್ರ ಮೇಲೆ ಕಸ್ತೂರಿ ಅರಿಶಿಣನ ಹಚ್ಚಿ, ಅದರ ಮೇಲೆ ಎಳ್ಳೆಣ್ಣೆ ಅಥವಾ ಶುದ್ಧವಾದ ಸಾಸಿವೆ ಎಣ್ಣೆ ಅಂತಾರೆ. ಫಸ್ಟ್ ನಾನು ಹೇಳೋದು ಪ್ರಿಫರೆನ್ಸು ಎಳ್ಳೆಣ್ಣೆನ ನೀವು ಅದ್ರ ತುಂಬ ಹಾಕಿ, ಅದಕ್ಕೆ ನೀವು ಬತ್ತಿಗಳನ್ನ ಹಾಕೋಂಥ ಸಂದರ್ಭದಲ್ಲಿ ಯಾವಾಗಲೂ ಅಷ್ಟೇ ನೀವು ಶುದ್ಧವಾದ ಬತ್ತಿನ ಹಾಕಿ, ಕೊಳೆ ಆಗಿರೋ ಬತ್ತಿಗಳನ್ನೆಲ್ಲ, ಕೊಳಕು ಬತ್ತಿಗಳನ್ನೆಲ್ಲ ಹಾಕೋಕೆ ಹೋಗ್ಬೇಡಿ. ನೀವು ಕೊಳಕು ಬತ್ತಿನ ಹಾಕಿದ್ರೆ ನಿಮ್ಮ ಜೀವನದಲ್ಲಿ ಕಳಂಕ ಬರ್ಬೋದು, ಸಮಸ್ಯೆಗಳು ಬರ್ಬೋದು, ನಿಮಗೆ ಗೊತ್ತಿಲ್ದಿದ್ದಂಗೆ ಕಷ್ಟಗಳು ಬರ್ಬೋದು. ಅಕಸ್ಮಾತ್ ನೀವು ಬತ್ತಿಗಳನ್ನ ದಿನಾಗ್ಲೂ ಬದಲಾಯಿಸೋಕ್ಕೆ ಹೋಗಬೇಡಿ. ಯಾಕಂದರೆ ಒಂದು ಸರಿ ನೀವು ಅಖಂಡ ದೀಪಕ್ಕೆ ಹಾಕುವಂಥ ಬತ್ತಿಗಳು ಉದ್ದವಾಗಿರಲಿ, ಅಂದರೆ ನೀವು 9 ದಿನಗಳ ಕಾಲ ನಿರಂತರವಾಗಿ ಉರಿಬೇಕು ಅನ್ನೋ ದೃಷ್ಟಿಕೋನದಿಂದ ಒಂದು ದಪ್ಪನಾಗಿರೋದು ಉದ್ದವಾಗಿರೋಂಥ ಬತ್ತಿನ ನೀವು ನೋಡಿ ಹಾಕಿ. ಪದೇ ಪದೇ ನೀವು ದೀಪದ ಬತ್ತಿನ ನೀವು ಬದಲಾಯಿಸ್ತಾ ಇದ್ದರೆ ಅದು ನಿಮಗೆ ಸರಿ ಬರೋದಿಲ್ಲ. ಯಾವಾಗಲೂ ಅಷ್ಟೇ ದೀಪದ ಬತ್ತಿಗಳಲ್ಲಿ ಹೂವಿನ ಆಕಾರದಲ್ಲಿ ಬರ್ತಾ ಇರುತ್ತೆ, ಅಂದರೆ ಕಪ್ಪುಗೆ ಅದು ಗಂಟು ಥರ ಕಟ್ತಾ ಇರುತ್ತೆ. ಆ ಥರ ನಿಮ್ಗೆ ಏನಾದರೂ ಕಟ್ತಾ ಇದೆ ಅಂದಾಗ ನೀವು ಏನು ಮಾಡಬೇಕು ಅಂದರೆ, ಅಖಂಡ ದೀಪನ ನೀವು ಹಚ್ಚಿರೋ ಅಂಥವ್ರು ಡೈರೆಕ್ಟಾಗೆ ಹೋಗಿ ಕಡ್ಡಿಗಳಿಂದ ನೀವು ಆ ದೀಪನ ಸರಿ ಮಾಡೋಕ್ಕೆ ಹೋಗಬಾರ್ದು. ಯಾವಾಗಲೂ ಅಂಗಡಿಗಳಲ್ಲಿ ಸಿಗುತ್ತೆ, ಚಿಮಟ ಅಂತ ಸಿಗುತ್ತೆ. ಆ ಚಿಮಟದಿಂದ ನೀವು ಅದನ್ನು ಬತ್ತಿನ ಈ ರೀತಿ ಪ್ರೆಸ್ ಮಾಡಿ, ಆ ನಂತರ ನೀವು ಅದನ್ನು ಹಿಂಗೆ ಅಳ್ಳಾಡಿಸಿದ್ರೆ ಅದು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿ ಉರಿಯೋದಕ್ಕೆ ಅವಕಾಶ ಆಗುತ್ತೆ. ಅಕಸ್ಮಾತ್ ನೀವು ಅಖಂಡ ದೀಪ ಹಚ್ಚಿರೋಂಥ ಸಂದರ್ಭದಲ್ಲಿ ನೀವು ದೀಪ ಇನ್ನೇನು ಕೆಟ್ಟೋಗ್ತಿದೆ ಅಂತ ನಿಮ್ಗೇನಾದರೂ ಭಯ ಆಗ್ತಾ ಇದೆ ಅಂತಂದರೆ, ಅಕಸ್ಮಾತ್ ಕೆಟ್ಟೋಗಿದೆ ಅಂದರೆ ಮತ್ತೆ ನೀವು ಮಾಡಲೇಬೇಕು ಅನ್ನೋ ಮನಸ್ಸಿರೋ ಅಂಥವ್ರು ಏನು ಮಾಡಬೇಕು ಅಂದರೆ, ಅದ್ರ ಜೊತೆಗೆ ದೊಡ್ಡ ದೀಪ ಒಂದು ಹಚ್ಚಿರ್ತೀರ, ಅದ್ರ ಜೊತೆಗೆ ಒಂದು ಪಿಲಾಟಿ ದೀಪ ಕೂಡ ಸದಾ ಆ ದೀಪದ ಮಗ್ಲಲ್ಲಿ ಇರೋ ರೀತಿ ನೋಡ್ಕೊಂಡಿರಬೇಕು. ಆ ದೀಪದಿಂದ ಮಾತ್ರನೇ, ಆ ಪುಟಾಣಿ ದೀಪದಿಂದ ಮಾತ್ರ ನೀವು ಅಖಂಡ ದೀಪನ ಹಚ್ಚಬೇಕಾಗುತ್ತೆ. ಇಲ್ಲ ಅಂದರೆ ನೀವೇನು ಮಾಡಿಬಿಡ್ತೀರ ಅಂದರೆ, ಡೈರೆಕ್ಟಾಗಿ ಹೋಗಿ ಬೆಂಕಿ ಕಡ್ಡಿಯಿಂದ ಗೀರ್ಬಿಟ್ಟು ಆ ದೀಪನ ಹಚ್ಚುತ್ತೀರ. ಆ ರೀತಿ ತಪ್ಪನ್ನು ಮಾಡಿದರೆ ಖಂಡಿತವಾಗ್ಲೂ ನೀವು ಯಾವ ಉದ್ದೇಶಕ್ಕೆ ಅಖಂಡ ದೀಪ ಹಚ್ಚಿರ್ತೀರೋ ಅದರಿಂದ ನಿಮಗೆ ಒಳ್ಳೆಯದಾಗೋದಿಲ್ಲ. ಅದಾದಮೇಲೆ ನೀವು ಅಖಂಡ ದೀಪ ಹಚ್ಚೋವಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋವಂಥದ್ದು, ಯಾವಾಗಲೂ ಅಷ್ಟೇ ನೀವು ಶುದ್ಧವಾದ ಜಾಗದಲ್ಲಿ ಮಾಡಿ. ಯಾಕಂದರೆ ಗಾಳಿ ಬೆಳಕು ಎಲ್ಲ ಬರ್ತಾ ಇರೋವಂಥ ಜಾಗದಲ್ಲಿ ನೀವು ಇಟ್ಬಿಟ್ಟು ನೀವು ಇವಾಗ ಹಚ್ಬಿಟ್ಟು ಅದು 9 ದಿನಗಳ ಕಾಲ ನಿರಂತರವಾಗಿ ಉರಿತಾ ಇರಬೇಕು ಅಂತ ಅಂದಾಗ ಖಂಡಿತವಾಗ್ಲೂ ನೀವು ಒಳ್ಳೆ ಜಾಗದಲ್ಲಿ ನೀವು ಮೊದಲೇ ನಿರ್ಧಾರ ಮಾಡ್ಕೊಂಡಿರಬೇಕು. ಎಲ್ಲಿ ಅಖಂಡ ದೀಪ ಜ್ಯೋತಿನ ನಾವು ಉರಿಸಿದ್ರೆ ಅದು ಗಾಳಿ ಬೆಳಕು ಬರ್ದಲೇ ಕರೆಕ್ಟಾಗಿ ಉರಿಯುತ್ತೆ ಅಂತ ತಿಳ್ಕೊಂಡು ನೀವು ಅಖಂಡ ದೀಪನ ಹಚ್ಚಬೇಕಾಗುತ್ತೆ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ, ಮುಖ್ಯವಾಗಿ ನೀವು ಅಖಂಡ ದೀಪ ಹಚ್ಚೋವಂಥ ಸಂದರ್ಭದಲ್ಲಿ ಕೆಲವೊಬ್ಬರು ಉಪವಾಸ ಇದ್ದು ಮಾಡ್ತಾರೆ, ಕೆಲವೊಬ್ಬರು ಉಪವಾಸ ಇಲ್ದಲೇ ಮಾಡ್ತಾರೆ. ನೀವು ಅಕಸ್ಮಾತ್ ಮಧ್ಯದಲ್ಲಿ ಏನಾದ್ರೂ ಉಪವಾಸ ಇದ್ದು ಮಾಡೋವಂಥವ್ರು ಮಾಡಿದ ನಂತರನೂ ಕೂಡ ನಿಮ್ಮ ಮನೆಯಲ್ಲಿ ಏನಾದರೂ ಮಧ್ಯದಲ್ಲಿ ದೀಪ ಕೆಟ್ಟೋಯ್ತು ಅಂದರೆ, ನೀವು ಏನೋ ಒಂದು ತಪ್ಪನ್ನು ಮಾಡಿದ್ದೀರಾ ಅಂದ್ಕೊಂಡು ಅದನ್ನು ನೀವು ಕೈ ಬಿಡೋದೇ ಒಳ್ಳೆಯದು. ಯಾಕಂದರೆ ಮತ್ತೆ ನೀವು ಮಾಡಿದ್ರೂ ಅದು ಪೂರ್ಣ ಫಲವಾಗಿ ನಿಮಗೆ ಸಿಗೋದಿಲ್ಲ. ಅದಕ್ಕೋಸ್ಕರ ಮೊದಲೇ ನೀವು ಎಚ್ಚರಿಕೆಯಿಂದ ಮಾಡಿ. ಅದಾದಮೇಲೆ ನೀವು ಅಖಂಡ ದೀಪ ಹಚ್ಚೋ ಅಂಥವ್ರು ಮನೇಲಿ ಯಾವಾಗಲೂ ಅಷ್ಟೇನೆ ನೀವು ಒಬ್ಬರ ಎಂಜಿಲನ್ನ ಅವತ್ತಿನ ದಿನ 9 ದಿನಗಳ ಕಾಲ, ಅಂದರೆ ನೀವು ಅಖಂಡ ದೀಪನ ನಿಮ್ಮ ಮನೆಯಲ್ಲಿ ಉರಿಸ್ತಾ ಇದ್ದೀರಾ ಅಂತ ಅನ್ನೋರು ಯಾವತ್ತೂ 9 ದಿನಗಳ ಕಾಲ ಯಾರ ಮನೆಯಲ್ಲೂ ನೀವು ಬೇರೆ ಆಹಾರಗಳನ್ನ ಸೇವನೆ ಮಾಡಬಾರ್ದು. ಅಕಸ್ಮಾತ್ ನೀವು ತಂಗಳ ಆಹಾರಗಳನ್ನ ನೀವು ಸೇವನೆ ಮಾಡಬಾರ್ದು. ಇವಾಗ ಬೆಳಗ್ಗೆ ಮಾಡಿದ್ದೀನಿ ಅದನ್ನು ನಾನು ರಾತ್ರಿ ತಿನ್ಬೋದು, ಆ ಥರ ಎಲ್ಲ ಮಾಡಬಾರ್ದು. ಯಾವಾಗಲೂ ಅಷ್ಟೇ ಅಖಂಡ ದೀಪ ಹಚ್ಚಿರೋ ಅಂಥವ್ರು ನಿಮ್ಮ ದೇಹ ಮತ್ತು ಮನಸ್ಸನ್ನು ನೀವು ಶುದ್ಧವಾಗಿ ಇಟ್ಕೊಂಡು ದೇವರಿಗೆ ಹತ್ತಿರದಲ್ಲಿ, ಅಂದರೆ ದೇವರ ಸಮೀಪ ನೀವು ಇರ್ತೀರ ಅನ್ನೋದನ್ನ ನೀವು ಅರ್ಥ ಮಾಡಿಕೊಂಡು ನೀವು ಬೆಳಗ್ಗೆನೂ ಸಹ ಬಿಸಿದು, ಮಧ್ಯಾಹ್ನ ಕೂಡ ಬಿಸಿದು,
ಇದು. ರಾತ್ರಿನೂ ಕೂಡ ಬಿಸಿ ಬಿಸಿ ಅದು ಮಾಡ್ಕೊಳ್ತೀನಿ. ಯಾಕಂದರೆ ನೀವು ನಿಮ್ಮ ಅಳಸಿರೋ ಅಂಥದ್ದು ಅಥವಾ ಆರೋಗ್ಯ ಇರೋ ಅಂಥದ್ದು ಆಹಾರಗಳನ್ನ ನೀವು ತಿಂದಾಗ ಉಪವಾಸ ಕೂಡ ಇರ್ತೀರ. ಅಂಥ ಟೈಮಲ್ಲಿ ನಿಮಗೆ ಏನಾದರೂ ಆಹಾರದ ವ್ಯತ್ಯಾಸ ಆಗಿ ಅನಾರೋಗ್ಯ ಸಮಸ್ಯೆಗಳು ಬಂದಾಗ ನೀವು ಮಾಡಿದಂಥ ಸಂಕಲ್ಪ ಸೇವೆಗಳು ಪೂರ್ಣಗೊಳ್ಳೋದಿಲ್ಲ. ಯಾಕೆ ಅಂದರೆ ಸ್ನೇಹಿತರೆ, ಯಾವಾಗ ಯಾವ ಆಹಾರದಿಂದ ಯಾವ ರೀತಿಲಿ ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಕೆಲವೊಂದು ಆಹಾರಗಳು ಕೆಲವೊಂದು ಉಪವಾಸ ಇರೋಂಥ ಟೈಮ್ಗಳಲ್ಲಿ ಭೇದಿ ಆಗ್ಬಿಡ್ಬೋದು, ಜ್ವರ ಬಂದ್ಬಿಡ್ಬೋದು ಅಥವಾ ತಲೆನೋವು ಬರ್ಬೋದು ಅಥವಾ ವಾಮಿಟ್ ಆಗ್ಬೋದು. ಯಾಕಂದರೆ ನಿರಂತರವಾಗಿ 9 ದಿನಗಳ ಕಾಲ ಉಪವಾಸ ಇರ್ತೀವಿ ಅಂದಾಗ ತುಂಬ ಕಷ್ಟ ಆಗುತ್ತೆ. ದೇಹ ಮತ್ತು ಮನಸ್ಸನ್ನು ನಾವು ಯಾವಾಗಲೂ ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಕೆಲವೊಬ್ಬರು 3 ಹೊತ್ತು ಉಪವಾಸ ಇದ್ದು 1 ಹೊತ್ತು ಮಾತ್ರ ಊಟ ತಿಂತಾರೆ, ಅಂದರೆ 2 ಹೊತ್ತು ಉಪವಾಸ ಇದ್ದು 1 ಹೊತ್ತು ಊಟ ತಿಂತಾರೆ. ಅಕಸ್ಮಾತ್ ನೀವು 3 ಹೊತ್ತು ಉಪವಾಸ ಇರೋವಂಥವ್ರು ಇದ್ದು ಹಾಲು ಹಣ್ಣನ್ನು ಸೇವನೆ ಮಾಡಿಕೊಂಡು ಇರೋವಂಥವ್ರು ಇರ್ತಾರೆ. ಆದರೆ ನಾನು ಹೇಳೋದು, ಈಗಿನ ಹೆಣ್ಮಕ್ಳು ಪರಿಸ್ಥಿತಿಗಳಲ್ಲಿ ಖಂಡಿತವಾಗ್ಲೂ 9 ದಿನಗಳ ಕಾಲ ದೀರ್ಘವಾಗಿ ಉಪವಾಸ ಇರೋದು ತುಂಬ ಸುಸ್ತು ಕೊಡುತ್ತೆ. ಯಾಕಂದರೆ ನಾನು ಅದನ್ನು ಮಾಡಿರೋದು ಅನುಭವದಿಂದ ಹೇಳ್ತೀನಿ. ತುಂಬ ಒಂದೊಂದು ಟೈಮು ತುಂಬ ಕಷ್ಟ ಆಗಿಬಿಡುತ್ತೆ. ಅಟ್ಲೀಸ್ಟ್ ನೀವು ಬೆಳಗ್ಗೆ ಉಪವಾಸ ಇರಿ, ಮಧ್ಯಾಹ್ನ ಉಪವಾಸ ಇದ್ದು ತದನಂತರ ರಾತ್ರಿ ಹೊತ್ತು ನೀವು ನಿಮ್ಮ ಮನೆಯಲ್ಲಿ ದೀಪ ಎಲ್ಲ ಹಚ್ಚಿದ ನಂತರ ನೀವು ಉಪವಾಸನ ಕೈ ಬಿಡ್ಬೋದು. ಅದರಲ್ಲೂ ಉಪವಾಸ ಇದ್ದೀವಿ ಅಂತ ಅಂದ್ಬಿಟ್ಟು ಏನೇನೋ ತಿನ್ನಬಾರ್ದು. ಆಚೆ ಬೇಕ್ರಿ ಐಟಮ್ಗಳಿರ್ಬೋದು ಅಥವಾ ಬೇರೆಯವ್ರ ಮನೆಯಲ್ಲಿ ಕೊಟ್ಟಿರೋಂಥ ಆಹಾರಗಳಿರ್ಬೋದು ಅಥವಾ ಬೇರೆಯವರ ಎಂಜಲುಗಳಿರ್ಬೋದು, ಹೋಟೆಲ್ ತಿಂಡಿ ತಿನಿಸುಗಳು, ಅದು ಯಾವುದನ್ನು ನೀವು ತಿನ್ನಬಾರ್ದು. ಯಾಕಂದರೆ ನೀವು ಅದನ್ನೆಲ್ಲ ತಿಂಡಿ ಮಾಡಿದ್ದೆ ಆದರೆ ನಿಮಗೆ ಯಾವುದೇ ರೀತಿಯ ಪೂರ್ಣ ಪ್ರತಿಫಲ ಅನ್ನೋದು ಸಿಕ್ಕೋದಿಲ್ಲ. ಅದಾದಮೇಲೆ ನೀವು ಬ್ರಹ್ಮಚರ್ಯನ ನೀವು ಪಾಲಿಸಲೇಬೇಕಾಗುತ್ತದೆ. ಅಖಂಡ ದೀಪ ಯಾರ ಮನೆಯಲ್ಲಿ ಮಾಡ್ತಾ ಇದ್ದೀರಾ ಅಂಥವರು 9 ದಿನಗಳ ಕಾಲ ನಿರಂತರವಾಗಿ ನೀವು ಬ್ರಹ್ಮಚರ್ಯನ ಆಚರಿಸಬೇಕಾಗುತ್ತೆ. ಹಾಸಿಗೆಗಳ ಮೇಲೆ ಮಲಗಬಾರ್ದು. ಆಮೇಲೆ ನೀವು ಮಲಗಬೇಕು ಅಂದರೆ ನಿಮ್ಮ ಮನೆಯ ದೇವರ ಅಂದರೆ ನಿಮ್ಗೆ ಎಲ್ಲಿ ಜಾಗ ಇದೆಯೋ ಅಲ್ಲಿ ನೀವು ಚಾಪೆನ ಹಾಸ್ಕೊಂಡು ಅದ್ರ ಮೇಲೆ ಮಲಗಬೇಕಾಗುತ್ತೆ. ಹಾಸಿಗೆ ಮೇಲೆ ನೀವು ಮಲಗಿದ್ದೆ ಆದರೆ ಖಂಡಿತವಾಗ್ಲೂ ಅದು ನೀವು ಮಾಡಿದ್ದಕ್ಕೆ ಪೂರ್ಣ ಪ್ರತಿಫಲ ಅನ್ನೋದು ಸಿಕ್ಕೋದಿಲ್ಲ. ಅಕಸ್ಮಾತ್ ನೀವು ಇಲ್ಲ ನಾನು ಅಖಂಡ ಜ್ಯೋತಿ ಏನು ಹಚ್ಚಿಲ್ಲ, ದೀಪ ಹಚ್ಚಿಲ್ಲ, ಮಾಮೂಲಿ ದುರ್ಗಾ ಫೋಟೋ ಇಟ್ಕೊಂಡು ಮಾಡ್ತಿದ್ದೀನಿ ಅಂದರೆ ಅದಕ್ಕೇನು ಆ ಥರ ಬರಲ್ಲ. ಅಂದರೆ ಒಂದು ಸಾರಿ ನೀವು ಸಂಕಲ್ಪ ಸೇವೆ ಮಾಡಿ ನಾನು ಅಖಂಡ ಜ್ಯೋತಿ ದೀಪ ಆರಾಧನೆ ಮಾಡಿ ಉಪವಾಸ ಇರ್ತೀನಿ ಅನ್ನೋರು ಈ ರೀತಿ ನೀವು ಈ ಕ್ರಮಗಳನ್ನೆಲ್ಲ ಕೈಗೊಳ್ಳಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಪ್ರತಿದಿನ ನೀವು ಸ್ನಾನ ಮಾಡೋ ಅಂಥವ್ರು, ಪ್ರತಿದಿನ ಬೆಳಗಿನ ಜಾವ ನೀವು ಸ್ನಾನ ಮಾಡೋ ಅಂಥವ್ರು ಆ ನೀರಿಗೆ ಯಾವಾಗಲೂ ಅಷ್ಟೇ ಶುದ್ಧವಾದ ಒಂದಿಷ್ಟು ಹಾಲನ್ನು ಬೆರೆಸ್ಕೊಂಡು ಸ್ನಾನ ಮಾಡಿ. ಅದ್ರ ಜೊತೆಗೆ ನೀವು ತುಳಸಿಯ ಗಿಡದಲ್ಲಿರುವಂಥ ಒಂದಿಷ್ಟು ಮಣ್ಣನ್ನು ತಗೊಂಡು ಆ ನೀರಿಗೆ ಬೆರೆಸಿ ನೀವು ಅದನ್ನು ಸ್ನಾನ ಮಾಡೋವಂಥ ಅಭ್ಯಾಸನ ಇಟ್ಕೊಬೇಕು. ಯಾಕಂದರೆ ಸ್ನೇಹಿತರೆ, ನಮಗೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಬೇಕು ಅಂದಾಗ ಖಂಡಿತವಾಗ್ಲೂ ನಾವು ಈ ಥರದ ಆಚರಣೆಗಳನ್ನ ಮಾಡಬೇಕಾಗುತ್ತೆ. ಅದರಲ್ಲೂ ನೀವು ಮುಖ್ಯವಾಗಿ ನೀವು ದೇವಸ್ಥಾನಗಳಿಗೆ ಹೋದಂಥ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಕೊಡುವಂಥ ಪ್ರಸಾದಗಳನ್ನ ನೀವೇ ಮಾತ್ರ ಸ್ವೀಕರಣೆ ಮಾಡಿ, ಬೇರೆಯವರಿಗೆ ಕೊಡೋಕ್ಕೆ ಹೋಗಬೇಡಿ. ನೀವು ಪಡ್ಕೊಂಡಂಥ ಪುಣ್ಯದ ಪ್ರತಿಫಲ ಎಲ್ಲ ಬೇರೆಯವ್ರಿಗೆ ಹೋಗುತ್ತೆ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಒಂದು ದೇವರನ್ನು ನೀವು ಪೂಜೆ ಮಾಡ್ತಿದ್ದೀರಿ ಅಂದಾಗ ಖಂಡಿತವಾಗ್ಲೂ ಅವತ್ತಿನ ದಿನ ನೀವು ಅಖಂಡ ಜ್ಯೋತಿಗಳನ್ನ ಮನೆಯಲ್ಲಿ ಬೆಳಗ್ತಾ ಇದ್ದೀರಾ ಅಥವಾ ದುರ್ಗಾದೇವಿನ ನೀವು ಪ್ರತಿಷ್ಠಾಪನೆ ಮಾಡಿದ್ದೀನಿ ಅಂದಾಗ ದಯವಿಟ್ಟು ಮನೆಯಲ್ಲಿ ಗಲಾಟೆಗಳನ್ನ ಮಾಡಬೇಡಿ. ಯಾಕಂದರೆ ನೀವು ಗಲಾಟೆಗಳನ್ನ ಮಾಡಿಕೊಂಡು ಅಥವಾ ನೆಂಟರಿಷ್ಟರನ್ನೆಲ್ಲ ಕೂಡಾಕೊಂಡು ನೀವು ಕಿರ್ಚಾಡೋದು ಪರ್ಚಾಡೋದು ಮಾಡ್ತಾಯಿದ್ರೆ ಅಥವಾ ನಿಮಗೆ ಗೊತ್ತಿಲ್ಲದಿದ್ದಂಗೆ ನೋಡಿ, ಈಗ ಜನ ಸೇರಿದಷ್ಟು ಜಾಸ್ತಿ ಮಾತುಕತೆ ಎಲ್ಲ ಆಗ್ತಾ ಇರುತ್ತೆ. ಅಂಥ ಟೈಮ್ಗಳಲ್ಲಿ ಖಂಡಿತವಾಗ್ಲೂ ದೇವತೆಗಳಿಗೆ ನಾವು ಒಂಥರ ತೊಂದರೆ ಕೊಟ್ಟಂಗಾಗುತ್ತೆ. ಯಾವಾಗಲೂ ಅಷ್ಟೇ ಒಂದು ನಿರಂತರವಾಗಿ 9 ದಿನಗಳ ಕಾಲ ನಾವು ದೇವಸ್ಥಾನದ ರೀತಿಯಲ್ಲಿ ದೇವರ ಮನೆಯಲ್ಲಿ ನಾವು ಪೂಜೆ ಮಾಡಿದಾಗ ದೇವಸ್ಥಾನ ಯಾವಾಗಲೂ ಎಷ್ಟು ಗರ್ಭಗುಡಿಯಲ್ಲಿ ಯಾವಾಗಲೂ ನಿಶಬ್ದವಾಗಿ ಒಂದು ಸ್ತೋತ್ರ ಮಾತ್ರ ಹೆಂಗೆ ಪಠಿಸ್ತಾ ಇರುತ್ತೋ, ಓಂಕಾರ ಇರ್ಬೋದು ಅಥವಾ ದುರ್ಗಾದೇವಿಯ ಅಷ್ಟೋತ್ತರ ಇರ್ಬೋದು ಅಥವಾ ದುರ್ಗಾದೇವಿಯ ಸಪ್ತಶತಿ ಇರ್ಬೋದು, ಈ ಥರದ್ದು ಮಂತ್ರಗಳನ್ನು ಯಾವಾಗಲೂ ಕೇಳುವಾಗ ಒಂದೇ ಒಂದು ಸಣ್ಣ ಧ್ವನಿಲಿ ಕೇಳ್ತಾ ಇರುತ್ತೆ. ಆ ರೀತಿ ಮನೆಯಲ್ಲಿ ನಿಶಬ್ದವಾಗಿದ್ದಾಗ ಮಾತ್ರ ನಾವು ಅಂದ್ಕೊಂಡಿರೋಂಥ ಕಾರ್ಯಗಳು ನೆರವೇರೋದಕ್ಕೆ ಅದು ಸಹಾಯ ಮಾಡುತ್ತೆ. ಅದಾದಮೇಲೆ ನೀವು ಸಾಮಾನ್ಯವಾಗಿ ನೀವು
ನಾಡಿದ್ದು ದಿನ ನವರಾತ್ರಿ ದಿನ ಮುಖ್ಯವಾಗಿ ನೀವು ದೇವಸ್ಥಾನಗಳಿಗೆ ಹೋದಾಗ ನಾನು ಆಗಲೇ ಹೇಳಿದ್ದೀನಿ, ನಿಮಗೆ ನಿಜವಾಗ್ಲೂ ನಿಮ್ಮ ಕಷ್ಟಗಳು ಏನಾದರೂ ಪರಿಹಾರ ಆಗಬೇಕು ಅಂದಾಗ ಖಂಡಿತವಾಗ್ಲೂ 9 ಜನ ಮುತ್ತೈದೆಯರಿಗೆ ಬಳೆಗಳನ್ನ ಹಾಕಿಸಿ, ಅದರಲ್ಲೂ ನೀವು ಕೈ ತುಂಬ ಬಳೆಗಳನ್ನ ಹಾಕಿಸ್ಕೊಂಬನ್ನಿ. ಯಾಕಂದರೆ ನೀವು ಕೈ ತುಂಬ ಬಳೆಗಳನ್ನ ನೀವು ಅವತ್ತು ಸಿಂಗರಿಸ್ಕೊಂಡ್ರೆ ನಿಮ್ಮ ಜೀವನನೂ ಕೂಡ ಸಿಂಗಾರದಿಂದ ನಗ್ನಾಗ್ತಾ ಸಂತೋಷದಿಂದ ಕೂಡೋದಕ್ಕೆ ಖಂಡಿತವಾಗ್ಲೂ ದುರ್ಗಾದೇವಿ ಸಹಾಯ ಮಾಡ್ತಾರೆ. ನೀವು ಬೇಕಾದ್ರೆ ಈ ವರ್ಷ ಹಾಕಿಸ್ಕೊಂಡು ನೋಡಿ, ಮುಂದಿನ ವರ್ಷದಷ್ಟೊತ್ತಿಗೆ ನಿಮ್ಮ ಜೀವನದಲ್ಲಿ ನೀವು ಏನೇನೋ ಕಳ್ಕೊಂಡಿರ್ತೀರ, ಯಾವುದೋ ಒಂದು ನೋವಲ್ಲಿರ್ತೀರ, ಆ ನೋವಿನ ನೀವು ಒಂದು 50% ಆದ್ರೂ ಅದರಿಂದ ದೂರ ಬಂದಿರ್ತೀರ. ಯಾಕಂದರೆ ದುರ್ಗಾದೇವಿ ಎಲ್ಲ ಕಡೆ ವಾಸ ಮಾಡ್ತಾ ಇರ್ತಾರೆ. ಅದರಲ್ಲೂ ನಾವು ವಿಶೇಷವಾಗಿ ಕ್ಷೇತ್ರಗಳಿಗೆ ಹೋದಂಥ ಸಂದರ್ಭದಲ್ಲಿ ಕ್ಷೇತ್ರಗಳಲ್ಲಿ ಹಾಕಿಸ್ಕೊಂಡಾಗ ಅದ್ರ ಪವರ್ ಇನ್ನೂ ಜಾಸ್ತಿ ಇರುತ್ತೆ. ಅದಾದಮೇಲೆ ನೀವು ನವರಾತ್ರಿ ದಿನ ನೀವು ಮಾಮೂಲಿ ಅಖಂಡ ದೀಪ ಎಲ್ಲ ಹಚ್ಚಿದ ನಂತರ ದೇವಸ್ಥಾನಗಳಿಗೆ ನೀವು ಹೋದಾಗ ಖಂಡಿತವಾಗ್ಲೂ ನೀವು ಯಾರಿಗಾದರೂ ನೀವು ಒಂದಷ್ಟು ಸ್ವೀಟನ್ನು ದಾನವಾಗಿ ಕೊಡಿ. ನಿಮ್ಮ ಮನೆಯಲ್ಲಿ ನಿಮಗೆ ಯಾವ ಸ್ವೀಟು ಕೊಡಬೇಕು ಅಂತ ಅನಿಸುತ್ತೋ ನೀವು ಸಿಹಿನ ಹಂಚಿದ್ರೆ ನಿಮಗೂ ಅಷ್ಟೇ ಸಿಹಿಯಾದ ವಾತಾವರಣ ನಿಮ್ಮ ಮನೆಯಲ್ಲಿ ಸೃಷ್ಟಿಯಾಗುತ್ತೆ. ನೀವು ಒಬ್ಬರಿಗೆ ಸ್ವೀಟನ್ನು ಕೊಟ್ಟರೆ ನಿಮಗೂ ಕೂಡ ಇನ್ನೊಬ್ಬರು ಮತ್ತೊಬ್ಬರು ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಸಿಹಿಯ ಸುದ್ದಿ ಕೊಡ್ಬೋದು, ಕಷ್ಟದಲ್ಲಿದ್ದಾಗ ಸಹಾಯ ಮಾಡ್ಬೋದು. ಈ ರೀತಿ ಎಲ್ಲನೂ ನಿಮ್ಮ ಜೀವನದಲ್ಲಿ ಆಗೋದಕ್ಕೆ ದುರ್ಗಾದೇವಿ ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ. ಅದಾದಮೇಲೆ ನೀವು ಯಾವಾಗಲೂ ಅಷ್ಟೇನೆ ನೀರನ್ನು ಯಾವಾಗಲೂ ಅಷ್ಟೇ ನೀವು ಒಂದು ಸಾರಿ ನೀರನ್ನು ತಗೊತೀನಿ ಅಂದ್ಕೊಳ್ಳಿ, ಆ ನೀರನ್ನು ಒಂದು ಗ್ಲಾಸಲ್ಲಿ ತಗೊಂಡಂಥ ಪರಿಪೂರ್ಣವಾದ ನೀರನ್ನು ಆ ಗ್ಲಾಸ್ ಪೂರ್ತಿ ತಗೊಂಡಾಗ ಅಷ್ಟು ನೀರನ್ನು ಕುಡಿದು ಅದನ್ನು ಮುಗಿಸ್ಬಿಡಿ. ಯಾಕಂದರೆ ನೀವು ಪದೇ ಪದೇ ನೀವು ಕುಡಿತಾ ಇರೋವಂಥ ನೀರನ್ನು ಅರ್ಧಂಬರ್ಧ ಕುಡಿದು ನೀವು ಲೋಟದಲ್ಲಿ ಬಿಡ್ತಾ ಇದ್ದರೆ ನಿಮ್ಮ ಮನೆಯಲ್ಲಿ ಸಾಲದ ಸಮಸ್ಯೆ ಜಾಸ್ತಿ ಆಗ್ತಾ ಇರುತ್ತೆ, ಗಂಡ ಹೆಂಡತಿ ನಡುವೆ ಜಗಳ ಆಗ್ತಾ ಇರುತ್ತೆ, ಮಕ್ಕಳ ಜೊತೆ ಭಿನ್ನಾಭಿಪ್ರಾಯ ಇರುತ್ತೆ, ಅಥವಾ ನಿಮಗೆ ಗೊತ್ತಿಲ್ಲದಂಗೆ ಆರೋಗ್ಯ ಸಮಸ್ಯೆಗಳನ್ನೋದು ಬರ್ತಾ ಇರುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಅವತ್ತಿನ ದಿನ ಮುಖ್ಯವಾಗಿ ನೀವು ನವರಾತ್ರಿ ದಿನ ನೀವು ಇವಾಗ ಬೆಳಗ್ಗೆಯಿಂದ ಸಂಜೆ ಮಧ್ಯದಲ್ಲಿ ಯಾವಾಗಾದ್ರೂ ನೀವು ನೀರು ಕುಡಿಯೋಂಥ ಸಂದರ್ಭದಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀರು ಕುಡಿಯೋಷ್ಟು ಮಾತ್ರ ನೀವು ಇಟ್ಕೊಂಡು ಅಷ್ಟನ್ನು ಮಾತ್ರ ನೀವು ಕುಡಿಯೋವಂಥ ಅಭ್ಯಾಸನ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಯಾವತ್ತೂ ಅಷ್ಟೇನೆ ನೀವು ರಗ್ಗುಗಳನ್ನ ಅಂದರೆ ತುಂಬ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂದ್ಕೊಂಡು ಒಳ್ಳೊಳ್ಳೆ ಬೆಡ್ಶೀಟ್ಗಳನ್ನೆಲ್ಲ ಹೊತ್ಕೊಂಡು ಅಂದರೆ ಗಾಢವಾದ ನಿದ್ದೆಗೆ ಹೋಗಬಾರ್ದು. ಯಾವಾಗಲೂ ಅಷ್ಟೇ ನಮಗೆ ವ್ರತಗಳ ಆಚರಣೆ ಮಾಡೋಂಥ ಪದ್ಧತಿ ಇರುವಾಗ ನಮಗೆ ದೇವತೆಗಳು ಅನುಗ್ರಹ ಮಾಡೋದಕ್ಕೋಸ್ಕರ ಸ್ವಪ್ನದಲ್ಲಿ ಬರ್ತಾರೆ. ಆ ಸ್ವಪ್ನದಲ್ಲಿ ನಮಗೆ ಗೋಚಾರ ಆಗಬೇಕು ಅನ್ನುವಾಗ ನಾವು ಕೂಡ ನಮ್ಮ ದೇಹನ ಶುದ್ಧವಾಗಿ ಇಟ್ಕೊಂಡಿರಬೇಕು, ದೇಹನ ದಂಡಿಸಬೇಕಾಗುತ್ತೆ. ಆವಾಗ ನೀವು ಒಂದು ಸೀರೆ ಹೊತ್ಕೊಬೋದು ಅಥವಾ ನಿಮಗೆ ತೆಳ್ಳನೆ ಬರೋವಂಥ ರಗ್ಗುಗಳನ್ನ ಹೊತ್ಕೊಬೋದು, ಇಲ್ಲ ಅಂದರೆ ಪಂಚಶಲ್ಯ ಅಂತ ಬರುತ್ತಲ್ಲ ಅಂಥದನ್ನು ನೀವು ಹೊತ್ಕೊಬೋದು. ಅದನ್ನು ನಾನು ಹೇಳ್ತಿದ್ದೀನಿ. ಆಮೇಲೆ ಇದನ್ನು ನೀವು ಮಾತನ್ನು ಅಪಾರ್ಥ ಮಾಡ್ಕೊಂಬಿಡಿ. ಯಾಕಂದರೆ ಕೆಲವೊಂದು ಮಾತುಗಳನ್ನ ನಾನು ಹೇಳಬೇಕಂತ ಸಂದರ್ಭ ಇರುತ್ತೆ, ಹೇಳ್ಬಿಡ್ತೀನಿ. ಅದನ್ನು ಕೇಳಿ ಕೆಲವೊಬ್ಬರಿಗೆ ಅತಿಯಾಗಿ ಏನೇನೋ ಹೇಳ್ತೀರಾ ಅಂತ ಅನಿಸುತ್ತೆ. ಯಾಕಂದರೆ ನಾವು ಕೆಲವೊಂದನ್ನು ನಮಗೆ ಗೊತ್ತಿರೋಂಥದ್ದು ದೊಡ್ಡವರು ಹೇಳಿದಾಗ ನಾವು ಮಾಡಿರೋಂಥ ತಪ್ಪುಗಳನ್ನ ನಾವು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಬೇರೆಯವರು ನಮಗೆ ಹೇಳ್ಕೊಟ್ಟಿದ್ದನ್ನ ನಾನು ಅದನ್ನು ಫಾಲೋ ಮಾಡ್ತೀನಿ. ಅದಕ್ಕೋಸ್ಕರ ನನಗೆ ನನ್ನ ಜೀವನದಲ್ಲಾದಂಥ ತಪ್ಪುಗಳು ನಾವು ಅದನ್ನು ಸರಿ ಮಾಡ್ಕೊಂಡಾಗ ಅದು ಬೇರೆಯವರು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ತಿಳಿಸ್ತಾ ಇದ್ದೀನಿ. ಅದನ್ನು ನೀವು ಸರಿ ಮಾಡ್ಕೊಳ್ಳಿ. ಅದಾದಮೇಲೆ ಯಾವುದೇ ಕಾರಣಕ್ಕೂ ನೀವು ನೋಡಿ, ಇವಾಗ ಕಳಸ ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಅಂದರೆ ಆ ಕಳಸಕ್ಕೆ ಯಾವುದೇ ಕಾರಣಕ್ಕೂ ನಿಂಬೆ ಹಣ್ಣನ್ನೆಲ್ಲ ಅದ್ರ ಒಳಗಡೆ ಹಾಕಕ್ಕೆ ಹೋಗ್ಬಿಡಿ. ಯಾಕಂದರೆ ನಿಂಬೆ ಹಣ್ಣು ಬಂದು ಹುಳಿಯ ಅಂಶ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ಹುಳಿ ಹಿಂಡಂಥದ್ದು ಏನಾದರೂ ಆಗ್ಬಿಡ್ಬೋದು. ಯಾವಾಗಲೂ ಅಷ್ಟೇ ನೀವು ಶುದ್ಧವಾದ ಕಳಸಕ್ಕೆ ಏನೂ ಹಾಕಲಿಲ್ಲ ಅಂದರೂ ನಾನು ಬೆಳಗ್ಗೆನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಲ್ಲ ಅಷ್ಟು ವಸ್ತುಗಳನ್ನ ಹಾಕಿದ್ರೆ ಸಾಕು. ನೋಡಿ ಸ್ನೇಹಿತರೆ, ಯಾವಾಗಲೂ ಅಷ್ಟೇ ನಾವು ಎಷ್ಟು ಸರಳವಾಗಿ ಮಾಡ್ತೀವೋ ಅಷ್ಟು ಖಂಡಿತವಾಗ್ಲೂ ನಮಗೆ ದೇವತೆಗಳ ಅನುಗ್ರಹ ಖಂಡಿತವಾಗ್ಲೂ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಮಾವಿನ ತೋರಣ ಎಲ್ಲನೂ ಅಷ್ಟೇ ಖಂಡಿತವಾಗ್ಲೂ ನೀವು ಬೆಳಗ್ಗೆ 12 ಗಂಟೆ ನಂತರ ನೀವು ಸ್ನಾನ ಮಾಡಿಕೊಂಡು ಬೇಕಾದರೆ ಎಲ್ಲ ರೆಡಿ ಮಾಡ್ಕೊಬೋದು. ಆಮೇಲೆ ಸ್ನೇಹಿತರೆ, ಖಂಡಿತವಾಗ್ಲೂ ನವರಾತ್ರಿಯ ಮೊದಲ
ಮೊದಲನೇ ದಿನ ನೀವು ಇದೊಂದು ಒಳ್ಳೆ ಕೆಲಸನ ಮಾಡ್ಕೊಳ್ಳಿ. ಏನಂತಂದರೆ ನೋಡಿ, ಒಂದು 21 ಅರಿಶಿಣದ ಗೋಟುಗಳು ಏನಾದರೂ ಸಿಕ್ಕಿದ್ರೆ ಆ ಗೋಟು ಅರಿಶಿಣಗಳನ್ನ ನೀವು ಮಾಲೆಯಾಗಿ ಕಟ್ಟಿ ಮನೆಯ ಎಂಟ್ರೆನ್ಸ್ಗೆ ನೀವು ಬಾಗಿಲಿಗೆ ತೋರಣವಾಗಿ ಕಟ್ಟಿ. ಯಾಕಂದರೆ ದುರ್ಗಾದೇವಿಗೆ ಅರಿಶಿಣ ಅಂದರೆ ತುಂಬ ಪ್ರೀತಿ. ನೀವು ಎಷ್ಟು ಅರಿಶಿಣದಿಂದ ವಿಶೇಷವಾದ ಪೂಜೆಗಳನ್ನ ಮಾಡ್ತೀರೋ ಅಷ್ಟು ನಿಮ್ಮ ಮನೆಯಲ್ಲಿ ಸೌಭಾಗ್ಯ, ಸಂಪತ್ತು, ಸಮೃದ್ಧಿ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ. ಆ ರೀತಿ ನೀವು ಹಳದಿ ಬಣ್ಣದ ದಾರದಿಂದ ಮತ್ತು ಹಳದಿ ಅರಿಶಿಣದ ಗೋಟುಗಳಿಂದ ನೀವು ಬಾಗಿಲಿಗೆ ಕಟ್ಟಿ. ಅದಾದಮೇಲೆ ನೀವು ಇನ್ನೇನು ಮಾಡ್ಬೋದು ಅಂದರೆ ಸ್ನೇಹಿತರೆ, ನೀವು ಅಕಸ್ಮಾತು ಅಖಂಡ ಜ್ಯೋತಿನೂ ನಾವು ಹಚ್ಚುತ್ತಾ ಇಲ್ಲ, ಮಾಮೂಲಿ ದುರ್ಗಾದೇವಿ ಫೋಟೋ ಇಟ್ಟು ನಾವು ಏನೂ ಪೂಜೆ ಮಾಡ್ತಿಲ್ಲ, ಮಾಮೂಲಿ ಪೂಜೆ ಮಾಡ್ತಾ ಇರೋವಂಥವ್ರು ನೀವೇನು ಮಾಡ್ಬೋದು ಅಂದರೆ ಸ್ನೇಹಿತರೆ, ನಿಮ್ಮ ಮನೆಯ ಅಲ್ಲಿ ಯಾವ ದೀಪಗಳನ್ನ ಹಚ್ಚಿರ್ತೀರೋ, ಸಾಧಾರಣವಾಗಿ ದೇವ್ರ ಮುಂದೆ ನೀವು ಪ್ರತಿದಿನ ಹಚ್ಚೋವಂಥ ದೀಪಗಳಿರುತ್ತೆ, ಅಂಥ ದೀಪದ ಒಳಗಡೆ ನೀವು ಹಸಿ ಅರಿಶಿಣದ ತುಂಡುಗಳು ಸಿಗುತ್ತೆ. ಅಂಗಡಿಗಳಲ್ಲಿ ಹೋಗಿ, ತರಕಾರಿ ಅಂಗಡಿಗಳಲ್ಲಿ ಹೋದಾಗ ನಿಮಗೆ ಹಸಿ ಅರಿಶಿಣದ ತುಂಡು ಅಂದರೆ ಶುಂಠಿ ಥರನೇ ಇರುತ್ತೆ, ಆದರೆ ಹಸಿರು ಅಂದರೆ ಹಸಿ ಆದ ಅರಿಶಿಣದ ಪೀಸ್ಗಳು ಸಿಗುತ್ತೆ. ಅಂದರೆ ಅದನ್ನು ನೀವು ತೊಗೊಂಬಂದು ಆ ಅರಿಶಿಣದ ಪೀಸನ್ನು ನೀವು ಉರಿಯೋವಂಥ ದೀಪಕ್ಕೆ 1-2 ತುಂಡುಗಳನ್ನ ಕಟ್ ಮಾಡಿ ನೀವು ದೀಪ ಉರಿಸೋದ್ರಿಂದ 9 ದಿನಗಳ ಕಾಲ ನಿರಂತರವಾಗಿ ನೀವು ದೀಪ ಉರಿಸೋದ್ರಿಂದ ಖಂಡಿತವಾಗ್ಲೂ ದುರ್ಗಾದೇವಿಯ 9 ದೇವತೆಗಳ ಆಶೀರ್ವಾದ ಖಂಡಿತವಾಗ್ಲೂ ಸಿಗುತ್ತೆ. ಈ ರೀತಿ ನೀವು ಮಾಡ್ಕೊಬೋದು ಸ್ನೇಹಿತರೆ. ಯಾಕಂದರೆ ನೀವೇ ಹಚ್ಚಿ ನೋಡಿ, ಈ ವರ್ಷ ನೀವು ಅರಿಶಿಣದ ತುಂಡುಗಳನ್ನ ಅದ್ರ ಒಳಗಡೆ ಹಾಕಿ, ದೀಪದ ಒಳಗಡೆ ಹಾಕಿ ನೀವು ದೀಪ ಉರಿಸಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ದುರ್ಗಾದೇವಿಯ ಪ್ರಾರ್ಥನೆಯಿಂದ ನಿಮಗೆ ನೀವು ಯಾವೊಂದು ವಿಷಯಕ್ಕೆ ನೋವಲ್ಲಿ ಪಡ್ತಾ ಇರ್ತೀರ, ಯಾವೊಂದು ವಿಷಯದಲ್ಲಿ ಸಂಕಟ ಪಡ್ತಾ ಇರ್ತೀರ, ಅದೆಲ್ಲ ನಿವಾರಣೆ ಆಗೋದಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ಇನ್ನೇನು ಅಂದರೆ ಕಾಮಾಕ್ಷಿ ದೀಪಗಳನ್ನ ಹಚ್ಚುತ್ತಾ ಇರ್ತೀರ. ಖಂಡಿತವಾಗ್ಲೂ ಕಾಮಾಕ್ಷಿ ದೀಪಗಳನ್ನ ಹಚ್ಚುವಾಗ ಯಾವಾಗಲೂ ಅಷ್ಟೇ, ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಕಾಮಾಕ್ಷಿ ದೀಪನ ಹಚ್ಚಿದ ತಕ್ಷಣ ನಿಮಗೆ ಯಾವ ದೀಪನ ತೊಗೊಂಡಿರ್ತೀವಿ ಅನ್ನೋದೇ ಗೊತ್ತಿರೋದಿಲ್ಲ. ಯಾವಾಗಲೂ ಅಷ್ಟೇ ಕಾಮಾಕ್ಷಿ ದೀಪ ಅನ್ನೋದು ನಿಮಗೆ ಸರಿಯಾಗಿ ಅದ್ರ ವ್ಯವಸ್ಥೆನೇ ಗೊತ್ತಿಲ್ಲ. ಗಜಲಕ್ಷ್ಮಿ ದೀಪಗಳನ್ನ ಕೆಲವೊಬ್ಬರು ಕಾಮಾಕ್ಷಿ ದೀಪ ಅಂದ್ಕೊಂಡು ಹಚ್ಚುತ್ತಾ ಇರ್ತೀರ. ಖಂಡಿತವಾಗ್ಲೂ ಅದು ಕಾಮಾಕ್ಷಿ ದೀಪ ಆಗಿದ್ದರೆ ಆ ದೀಪದಲ್ಲಿ ಯಾವಾಗ್ಲೂ ಕಾಮಾಕ್ಷಿ ದೇವರು ಯಾವಾಗ್ಲೂ ಕೈಯಲ್ಲಿ ಶಂಖ, ಚಕ್ರ, ಗದೆ ಮತ್ತು ಬಾಳೆಕಂದಿನ ಜಲ್ಲೆ ಅಥವಾ ಕಬ್ಬಿನ ಜಲ್ಲೆ ಇಟ್ಕೊಂಡಿರೋ ಅಂಥದ್ದು ಕಾಮಾಕ್ಷಿ ದೇವಿ ಆಗಿರ್ತಾರೆ. ಗಜಲಕ್ಷ್ಮಿ ಅಂದರೆ ಮಹಾಲಕ್ಷ್ಮಿ ಕುಂತಿರ್ತಾರೆ, ಆ ಕಡೆ ಈ ಕಡೆ ಸೈಡ್ ಬಂದು ಆನೆಗಳು ಸೊಂಡಿಲನ್ನ ಎತ್ಕೊಂಡಿರುತ್ತೆ, ಅದು ಗಜಲಕ್ಷ್ಮಿ ದೀಪ. ಅದನ್ನೇ ನೀವು ಗಜಲಕ್ಷ್ಮಿ ದೀಪನೇ ಕಾಮಾಕ್ಷಿ ದೀಪ ಅಂದ್ಕೊಂಡು ದೀಪ ಹಚ್ಚುತ್ತಾ ಇರ್ತೀರ. ಅಂಥ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಕಾಮಾಕ್ಷಿ ದೀಪ ನಿಮಗೆ ಬೇಕೇ ಬೇಕು ಅಂದರೆ ನಿಮ್ಮ ಮನೆಯಲ್ಲಿದ್ದರೆ ಖಂಡಿತವಾಗ್ಲೂ ಆ ದೀಪಗಳನ್ನ ನೀವು ತಗೊಂಡು ಮಾಡ್ತೀನಿ ಅನ್ನೋರು ಖಂಡಿತವಾಗ್ಲೂ ಸಂಕಲ್ಪ ಮಾಡಿಕೊಂಡು ಮಾಡಿ. ಯಾಕಂದರೆ ಕೆಲವೊಬ್ಬರು ಆರಾಧನೆನ, ನವರಾತ್ರಿ ಆರಾಧನೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಾರೆ, ಇಲ್ಲ ನೀವು ಸಂಜೆ ಸಮಯದಲ್ಲಿ ಮಾಡ್ತೀನಿ ಅನ್ನೋರು ಖಂಡಿತವಾಗ್ಲೂ ನೀವು ಕಾಮಾಕ್ಷಿ ದೀಪದ ಆರಾಧನೆ ಮಾಡೋರು ಸಂಜೆ ಸಮಯದಲ್ಲಿ ನಾವು ಮಾಡ್ತೀನಿ ಅಂದರೆ ಅವತ್ತಿನ ದಿನ ಬೆಳಗ್ಗೆನೇ ನೀವು ಕೊಂಡ್ಕೊಳ್ಳುವಾಗ ಅದರಲ್ಲಿ ಸಮ ಮತ್ತು ಬೆಸ ಸಂಖ್ಯೆನ ನೋಡಿ ತಗೊಳ್ಳಿ. ಯಾಕಂದರೆ ನೀವು ತಗೊಳ್ಳೋಂಥ ದೀಪದಲ್ಲಿ ಲಾಭ ಮತ್ತು ನಷ್ಟನ ನೋಡಿ ತಗೊಳ್ಳಿ. ಯಾಕಂದರೆ ಲಾಭ ನಷ್ಟ ಇಲ್ದಲೇ ನೀವು ತಗೊಂಡಾಗ ಖಂಡಿತವಾಗ್ಲೂ ನಷ್ಟದ ದೀಪಗಳನ್ನ ತಗೊಂಡ್ರೆ ನಿಮಗೆ ನಷ್ಟ ಆಗುತ್ತೆ ಅಂತ ತಿಳಿಸ್ತಿದ್ದೀನಿ ಸ್ನೇಹಿತರೆ. ಸ್ವಲ್ಪ ವಿಡಿಯೋ ದೊಡ್ಡದಾಯಿತು ಅನಿಸುತ್ತೆ, ನನಗೆ ಗೊತ್ತಿರೋ ಇಷ್ಟು ನನಗೆ ವಿಚಾರಗಳನ್ನ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಹೇಳುವಾಗ ಎಷ್ಟು ಲೆಂತಿ ಆಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಅದನ್ನು ಮತ್ತೆ ಕಟ್ ಮಾಡಿ ಇನ್ನೊಂದು ವಿಡಿಯೋಗೆ ಹಾಕೋಕ್ಕೂ ಮನಸ್ಸಾಗೋದಿಲ್ಲ. ಅದಕ್ಕೋಸ್ಕರ ಅಕಸ್ಮಾತು ಲೆಂತಿ ವಿಡಿಯೋ ಆಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ ಸ್ನೇಹಿತರೆ. ಅದಾದಮೇಲೆ ನೀವು ಕಾಮಾಕ್ಷಿ ದೀಪದಲ್ಲಿ ಲಾಭ ಮತ್ತು ನಷ್ಟನ ನೋಡಿ ನೀವು ಕಾಮಾಕ್ಷಿ ದೀಪನ ತಗೊಂಡು ಅದರಲ್ಲಿ ನೀವು ಯಥಾ ಪ್ರಕಾರ ಮಾಮೂಲಿ ದೀಪದ ಥರ ಹಚ್ಚಿ ಅದಕ್ಕೆ ನಿಮಗೆ ಖಂಡಿತವಾಗ್ಲೂ ನವದುರ್ಗೆಯರ ಅಂಶ ಮತ್ತು ಮಹಾಲಕ್ಷ್ಮಿಯ ಅನುಗ್ರಹ ಆಗಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಆ ದೀಪದ ಒಳಗಡೆ ನೀವು 11 ಅಥವಾ 6 ಕಮಲದ ಬೀಜಗಳಂತ ಸಿಗುತ್ತೆ, ಅದನ್ನು ನೀವು ದೀಪಗಳಿಗೆ ಹಾಕಿ ದೀಪನ ಹಚ್ಚಿದಾಗ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ, ದುರ್ಗೆ, ಸರಸ್ವತಿ, ಕಾಳಿ ಎಲ್ಲರ ಆಶೀರ್ವಾದ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ನನಗೆ ಗೊತ್ತಿರೋ ಇಷ್ಟು ಮಾಹಿತಿಗಳೆಲ್ಲ ತಿಳಿಸಿದ್ದೀನಿ ಸ್ನೇಹಿತರೆ. ಲೆಂತಿ ಆಗ್ತಿದೆ ವಿಡಿಯೋ, ಮತ್ತಷ್ಟು ವಿಚಾರನ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.